ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಅವನ ಆರೋಗ್ಯ ಸುಸ್ಥಿರವಾಗಿರಬೇಕು. ಎಷ್ಟೇ ಸಂಪತ್ತಿದ್ರೂ ಆರೋಗ್ಯ ಭಾಗ್ಯ ಇಲ್ಲದೆ ಹೋದ್ರೆ ಮನುಷ್ಯ ಎಷ್ಟು ಗಳಿಸಿದ್ರೇನು ಪ್ರಯೋಜನ? ಕೆಲವೊಮ್ಮೆ ವೈದ್ಯೋ ನಾರಾಯಣೋ ಹರಿ ಅಂತ ಕರೆಯೋ ವೈದ್ಯರೇ ದೈವಿಚ್ಛೆ ಇದ್ದರೆ ನಿಮ್ಮ ರೋಗ ವಾಸಿಯಾಗುತ್ತೆ ಎಂದು ಹೇಳುವ ಎಷ್ಟೋ ಉದಾಹರಣೆಗಳು ಅನೇಕ ಜನರ ಜೀವನದಲ್ಲಿ ನಡೆದು ಹೋಗಿರುತ್ತೆ. ನಿಮಗೆ ಎಷ್ಟೇ ಭೀಕರವಾದ ರೋಗ ಬಂದ್ರೂ ಈ ದೇವನ ಸನ್ನಿಧಿಗೆ ಹೋದ್ರೆ ಆ ರೋಗಗಳೆಲ್ಲವೂ ಭಗವಂತನ ಅನುಗ್ರಹದಿಂದ ವಾಸಿಯಾಗುತ್ತಂತೆ. ಬನ್ನಿ, ಭವ ರೋಗಗಳನ್ನ ದೂರ ಮಾಡೋ ಆ ದೇವಾಲಯ ಯಾವುದು, ಆ ಕ್ಷೇತ್ರದ ಮಹಿಮೆ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಸುಮಾರು 1000 ವರ್ಷಗಳಷ್ಟು ಪುರಾತನವಾದ ಅರೆಯೂರು ದೇಗುಲದಲ್ಲಿ ಈಶ್ವರನು ವೈದ್ಯನಾಥೇಶ್ವರ ಎನ್ನುವ ಹೆಸರಿನಿಂದ ನೆಲೆ ನಿಂತಿದ್ದು, ಈ ಕ್ಷೇತ್ರದಲ್ಲಿ ನೂರಾರು ಋಷಿಗಳ ತಪಸ್ಸಿನ ಶಕ್ತಿ ಎಂದಿಗೂ ಜಾಗೃತವಾಗಿದೆ ಎಂದು ಹೇಳಲಾಗುತ್ತೆ. ಇಲ್ಲಿ ಸ್ಥಾಪಿಸಿರುವ ಜ್ಯೋತಿರ್ಲಿಂಗವು ಕಾಸ್ಮಿಕ್ ಶಕ್ತಿಯನ್ನ ಹೊಂದಿದ್ದು, ಈ ಶಿವನ ಲಿಂಗದ ದರ್ಶನ ಮಾತ್ರದಿಂದಲೇ 7 ಜನ್ಮಗಳ ಪಾಪ ಪರಿಹಾರವಾಗುತ್ತೆ ಎಂದು ಹೇಳಲಾಗುತ್ತೆ. ಈ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೋಕೆ ಕಾರಣ ಇಲ್ಲಿನ ವೈದ್ಯನಾಥೇಶ್ವರ ದೇವರು. ಎಂತಹ ಮಾರಣಾಂತಿಕ ಕಾಯಿಲೆಯಿಂದ ಬಳಲಿ ಬಂದವರನ್ನು ಕೂಡ ಈ ದೇವ ಕೈ ಬಿಡದೆ ಪೊರೆಯುತ್ತಿದ್ದಾನೆ. ಕ್ಯಾನ್ಸರ್, ಅಸ್ತಮಾ, ಕಿಡ್ನಿ ಸ್ಟೋನ್, ಬಂಜೆತನ, ಚರ್ಮರೋಗ, ಕುಷ್ಠರೋಗ ಇನ್ನು ಹಲವಾರು ಭೀಕರ ಕಾಯಿಲೆಯಿಂದ ಜೀವನದಲ್ಲಿ ನೊಂದವರು ಈ ಕ್ಷೇತ್ರಕ್ಕೆ ಬಂದು ನೀರಿನಲ್ಲಿ ಸ್ನಾನ ಮಾಡಿ ದೃಢ ಭಕ್ತಿಯಿಂದ ದೇವರನ್ನ ಪೂಜಿಸೋದ್ರಿಂದ ಎಲ್ಲ ರೋಗಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಕಾಯಿಲೆ ಅಥವಾ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೋ ಇಲ್ಲವೋ ಎಂದು ಈ ದೇಗುಲದಲ್ಲಿ ಪ್ರಸಾದ ಕೇಳೋದ್ರ ಮೂಲಕ ತಿಳಿಯಬಹುದಾಗಿದ್ದು, ಕಾಯಿಲೆ ವಾಸಿಯಾಗುತ್ತದೆಯೇ, ಇಷ್ಟಾರ್ಥ ಸಿದ್ಧಿ ಆಗುತ್ತದೆಯೇ ಎಂದು ಮನಸ್ಸಿನಲ್ಲಿ ಕೇಳಿಕೊಂಡು ಅರ್ಚಕರಿಗೆ ದೇವರ ಮೇಲಿನ ಪ್ರಸಾದ ಕೊಡುವಂತೆ ವಿನಂತಿಸಿಕೊಳ್ಬೇಕು. ಆಗ ಅರ್ಚಕರು ಭಕ್ತಿಯಿಂದ ಲಿಂಗದ ಮೇಲೆ ಇಟ್ಟಿರುವ ಬಿಡಿ ಹೂಗಳನ್ನ 3 ಬೆರಳಿನಲ್ಲಿ ಪ್ರಸಾದ ರೂಪದಲ್ಲಿ ತಂದುಕೊಡ್ತಾರೆ. ಪ್ರಸಾದ ರೂಪದಲ್ಲಿ ಬಂದ ಹೂಗಳು ಬೆಸ ಸಂಖ್ಯೆಯಲ್ಲಿದ್ರೆ ಕಾಯಿಲೆ ಅಥವಾ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಎಂದು, ಸಮ ಸಂಖ್ಯೆಯಲ್ಲಿ ಹೂಗಳು ಬಂದರೆ ಅಂದುಕೊಂಡ ಕಾರ್ಯ ಫಲಿಸೋದಿಲ್ಲ ಎಂದು ಹೇಳಲಾಗುತ್ತೆ. ಇನ್ನು ಮಕ್ಕಳಿಲ್ಲದವರು ಈ ದೇವಸ್ಥಾನಕ್ಕೆ ಬಂದು ತಲೆಯ ಮೇಲೆ ನೀರನ್ನ ಹಾಕಿಸಿಕೊಂಡು ಒದ್ದೆ ಬಟ್ಟೆಯಲ್ಲಿ ಸ್ವಾಮಿಯ ಸನ್ನಿಧಾನದ ಸುತ್ತ 3 ಪ್ರದಕ್ಷಿಣೆ ಹಾಕಬೇಕು. ಇದೇ ರೀತಿ 9 ವಾರ ಇಲ್ಲಿಗೆ ಬಂದು ದೇವರನ್ನ ಪ್ರದಕ್ಷಿಣೆ ಹಾಕಿ ಪೂಜಿಸೋದ್ರಿಂದ ಸುಸಂಸ್ಕೃತ ಮಕ್ಕಳನ್ನ ಪಡೆಯಬಹುದು ಎಂಬ ಪ್ರತೀತಿಯು ಈ ಕ್ಷೇತ್ರದಲ್ಲಿದ್ದು, ಹಲವಾರು ಮಂದಿ ಉತ್ತಮವಾದ ಸಂತಾನ ಭಾಗ್ಯವನ್ನ ಪಡೆದುಕೊಂಡ ಉದಾಹರಣೆಗಳು ಈ ದೇಗುಲದಲ್ಲಿ ಕಾಣಸಿಗುತ್ತೆ. ಇವಿಷ್ಟು ಮಾತ್ರವಲ್ಲದೆ ಈ ದೇಗುಲವನ್ನ ನಾಗರ ಹಾವುಗಳು ಕಾಯುತ್ತಿದ್ದು, ರಾತ್ರಿ ವೇಳೆ ದೇವರ ಆಭರಣಗಳನ್ನ ಕಾಯೋದಕ್ಕೋಸ್ಕರ ನಾಗರ ಹಾವುಗಳು ನಿತ್ಯ ದೇಗುಲದ ಸುತ್ತ ತಿರುಗುತ್ತವೆ ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ. ಅಲ್ಲದೆ ಯಾರಾದರೂ ದೇವರಿಗೆ ಅಶೌಚ ಮಾಡಿದ್ರೆ ಅವರಿಗೆ ಹೆಡೆಬಿಚ್ಚಿ ಶುದ್ಧಿಯಾಗಿ ದೇಗುಲಕ್ಕೆ ಬನ್ನಿ ಎಂದು ಈ ಹಾವುಗಳು ಎಚ್ಚರಿಕೆಯನ್ನ ನೀಡುತ್ತವೆ ಎನ್ನುವುದು ಇಲ್ಲಿಗೆ ಬಂದ ಅನೇಕ ಪ್ರತ್ಯಕ್ಷದರ್ಶಿಗಳ ಮಾತಾಗಿದೆ. ಭವರೋಗ ವೈದ್ಯ ಎಂದು ಕರೆಯೋ ಈ ದೇವನಿಗೆ ನಿತ್ಯ ತ್ರಿಕಾಲ ಪೂಜೆ ಮಾಡಲಾಗ್ತಾ ಇದ್ದು, ಭಾನುವಾರ, ಸೋಮವಾರ ಮತ್ತು ಅಮಾವಾಸ್ಯೆ ದಿನ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಆಚಾರ್ಯ ತಪ ಸಾಮ್ನಾಯ ಜಪೇನ ನಿಯಮೇನ ಚ ಉತ್ಸವೇ ನಾನಧಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಎನ್ನುವ ಶ್ಲೋಕದ ಅನುಸಾರವಾಗಿ ಇಲ್ಲಿ ನಿತ್ಯ ದೇವರಿಗೆ ಪಂಚ ಕಾರ್ಯಗಳನ್ನ ವಿಧಿವತ್ತಾಗಿ ನಡೆಸಲಾಗ್ತಾ ಇದ್ದು, ಪ್ರತಿ ವರ್ಷ ಶಿವರಾತ್ರಿಯಂದು ದೇವರ ರಥೋತ್ಸವ ಕಾರ್ಯಕ್ರಮವನ್ನ ಕೂಡ ಆಚರಿಸಲಾಗುತ್ತೆ. ಈ ದೇಗುಲಕ್ಕೆ ಭೇಟಿ ನೀಡುವ ಪ್ರತಿ ಭಕ್ತಾದಿಗಳಿಗೂ ಅನ್ನದಾಸೋಹದ ವ್ಯವಸ್ಥೆ ಇದೆ. ಅತ್ಯಂತ ಶಕ್ತಿಶಾಲಿಯಾದ ಈ ದೇವನನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ರುದ್ರಾಭಿಷೇಕ, ಮೃತ್ಯುಂಜಯ ಹವನ, ಬಿಲ್ವಾರ್ಚನೆ, ಅಭಿಷೇಕ ಸೇವೆ, ಅಲಂಕಾರ ಸೇವೆ ಇನ್ನು ಮುಂತಾದ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಈ ಪುಣ್ಯ ಕ್ಷೇತ್ರವು ತುಮಕೂರು ಜಿಲ್ಲೆಯ ಅರೆಯೂರು ಎಂಬ ಗ್ರಾಮದಲ್ಲಿದ್ದು, ಈ ದಿವ್ಯ ದೇಗುಲವು ಬೆಂಗಳೂರಿನಿಂದ 87 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 360 ಕಿಲೋಮೀಟರ್, ಶಿವಮೊಗ್ಗದಿಂದ 198 ಕಿಲೋಮೀಟರ್, ಹಾಸನದಿಂದ 148 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್, ತುಮಕೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿನಿಂದ ಮಲ್ಲಸಂದ್ರ,
ಹಲಾನೂರು ಅರೆಯೂರು ಮಾರ್ಗವಾಗಿ ತೆರಳುವ ಬಸ್ನಲ್ಲಿ ಹೋದ್ರೆ ಈ ಕ್ಷೇತ್ರಕ್ಕೆ ಸುಲಭವಾಗಿ ತಲುಪಬಹುದಾಗಿದ್ದು, ತುಮಕೂರಿನಿಂದ ಈ ದೇಗುಲಕ್ಕೆ ಸಾಕಷ್ಟು ಸರ್ಕಾರಿ ಬಸ್ ಸೌಲಭ್ಯವಿದೆ. ಇನ್ನು ತುಮಕೂರು ಈ ದೇಗುಲಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಬದುಕಿನ ಅನೇಕ ಕಾಯಿಲೆಗಳಿಗೆ ಮುಕ್ತಿ ನೀಡುವ ಈ ದೇವನ ಸನ್ನಿಧಿಗೊಮ್ಮೆ ತೆರಳಿ ಆ ದೇವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.